ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಈ ಮೂಡಾ ಕೇಸ್ನಿಂದಾಗಿ ರಾಜಕೀಯವಾಗಿ ವೀಕ್ ಆಗಿದ್ರು ಸಿಎಂ ಸಿದ್ದರಾಮಯ್ಯನವರು, ಮಾನಸಿಕವಾಗಿಯೂ ಕುಗ್ಗಿ ಹೋಗಿದ್ರು ಸಿದ್ದರಾಮಯ್ಯನವರು. ಈಗ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಈ ಮೂಡಾ ಕೇಸ್ನಿಂದಾಗಿ ರಾಜಕೀಯವಾಗಿ ವೀಕ್ ಆದಂತಾಗ್ಬಿಟ್ಟಿದ್ರು, ಮಾನಸಿಕವಾಗಿಯೂ ಕುಗ್ಗಿ ಹೋಗಿದ್ರು ಸಿದ್ದರಾಮಯ್ಯನವರು. ಈಗ ಇಡಿ ಮೇಲ್ಮನವಿ ಅರ್ಜಿ ವಜಾ ಆಯ್ತಲ್ಲ ಸುಪ್ರೀಂ ಕೋರ್ಟ್ನಲ್ಲಿ, ಈ ಬೆನ್ನಲ್ಲೇ ಸಿದ್ದು ಮೇಲುಗೈ ಸಾಧಿಸಿದಂತಾಗಿದೆ. ಈ ಕುರ್ಚಿ ಕಿತ್ತಾಟದ ನಡುವೆಯೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ವಿಪಕ್ಷಗಳ ಜೊತೆಗೆ ವಿರೋಧಿ ಬಣಕ್ಕೂ ಟಕ್ಕರ್ ನೀಡಲಿದ್ದಾರೆ ಸಿದ್ದರಾಮಯ್ಯನವರು. ಆಮೇಲೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಕೂಗಿತ್ತಲ್ಲ, ಅದಕ್ಕೆಲ್ಲಕ್ಕೂ ಕಾರಣ ಆಗಿದ್ದು ಮೂಡಾ ಕೇಸು. ಈ ಮೂಡಾ ಕೇಸ್ನಿಂದಾಗಿ ಟೆನ್ಷನ್ನಲ್ಲಿದ್ದರು, ಮಾನಸಿಕವಾಗಿ ಕುಗ್ಗೋಗಿದ್ರು. ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶದಿಂದಾಗಿ ರಿಲೀಫ್ ಸಿಕ್ಕಂತಾಗಿದೆ. ಅವರೇ ಹೇಳಿರೋ ಪ್ರಕಾರ ಇದು ಜಯ ಅನ್ನೋದಕ್ಕಿಂತ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು ಅಂತ. ಕುರ್ಚಿ ಕಿತ್ತಾಟದ ನಡುವೆ ಒಂದು ಕಡೆ, ಜೊತೆಗೆ ನಾಯಕತ್ವ ಬದಲಾವಣೆಯ ಕೂಗು ಬೇರೆ ಕೇಳಿ ಬರ್ತಿತ್ತು. ಇದೆಲ್ಲವೂ ಕೂಡ ಶುರುವಾಗಿದ್ದೇ ಮೂಡಾ ಕೇಸ್ನಿಂದಾಗಿ. ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಆಗಿನಿಂದಲೂ ಕೂಡ ಟೆನ್ಷನ್ನಲ್ಲಿದ್ದರು, ಕುಗ್ಗಿ ಹೋಗಿದ್ರು, ಮಾನಸಿಕವಾಗಿ ಹಿಂಸೆ ಆಗಿತ್ತು. ಇದ್ದಂತಹ ಸೈಟು ಬೇಡವೇ ಬೇಡ ಅಂತ ಹೇಳಿ ಕೊಟ್ಟುಬಿಟ್ಟಿದ್ರು. ಸೊ ಈ ಎಲ್ಲ ಬೆಳವಣಿಗೆಗಳಿಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿರೋದ್ರಿಂದಾಗಿ ಈಗ ರಿಲೀಫ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ. ಆನಂದ್, ಮೂಡಾ ಕೇಸ್ನಿಂದಾಗಿ ರಾಜಕೀಯವಾಗಿ ಕುಗ್ಗಿ ಹೋಗಿದ್ರು, ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯೂ ಕೂಡ ವಜಾ ಆಗಿದೆ. ಸೊ ಅವರೇ ಹೇಳಿದ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಇದು ಜಯ ಅನ್ನೋದಕ್ಕಿಂತ ಸಿಕ್ಕಂತ ನ್ಯಾಯ ಅಂತ ಹೇಳ್ಬೋದು ಅಂತ. ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ಇಡಿ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಸುಪ್ರೀಂ ಕೋರ್ಟ್ ತಪರಾಕಿ ಆಗಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇಡಿ ಅಧಿಕಾರಿಗಳು ರಾಜಕೀಯ ದುರುದ್ದೇಶದಿಂದ ಈ ರೀತಿ ರೇಡ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಸ್ವತಃ ಸುಪ್ರೀಂ ಕೋರ್ಟ್ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ನಾಯಕರು ಐಟಿ, ಇಡಿ, ಸಿಬಿಐಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಇದು ಬಹಳಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಮೊದಲಿಂದಲೂ ಕೂಡ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರನ್ನ ಲಾಕ್ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ, ಅವರನ್ನ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿಯೇ ಅವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಬೈತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಈ ರೀತಿ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಅನ್ನೋ ಆರೋಪಗಳು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ರೀತಿ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈ ಸುಪ್ರೀಂ ಕೋರ್ಟ್ ಆದೇಶದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಆನೆ ಬಲ ಬಂದಂತಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರ ಕತೆ ಮುಗಿಸ್ತಕ್ಕಂಥ ಒಂದು ಪ್ರಯತ್ನಗಳು ಅವರು ವಿರೋಧಿಗಳು ಮಾಡ್ತಾ ಇದ್ರು. ಜೊತೆಗೆ ಮಾನಸಿಕವಾಗಿ ಸಿಎಂ ಸಿದ್ದರಾಮಯ್ಯನವರು ಕುಗ್ಗೋಗಿದ್ರು. ಇದ್ರ ಮಧ್ಯೆ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಗುರ್ತಿಸ್ಕೊಂಡಿರಲಿಲ್ಲ. ಆದ್ರೆ ಈ ಒಂದು ಮುಡಾ ಕೇಸ್ನಲ್ಲಿ ಅವರ ಪತ್ನಿಯ ಹೆಸರನ್ನು ಕೂಡ ಎಳೆದು ತರಲಾಗಿತ್ತು. ಜೊತೆಗೆ ಕೋರ್ಟ್ ಮೆಟ್ಟಲು ಕೂಡ ಏರೋ ತರ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಆದೇಶದಿಂದ ಒಂದು ರೀತಿ ಬೂಸ್ಟ್ ಬಂದಂತೆ ಆಗಿದೆ ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.